guys, thank you for watching. Stay with Shreyas. I'm Shreyas, and here I go with a new video of Merchant of Venice. In this video, I will be conclude of Merchant of Venice characters, which I will explain with the English as well as the Kannada. Okay, Merchant of Venice. ಈ Merchant of Venice ಟೈಟಲ್ ಮೀನಿಂಗ್ ಏನಂತ ತಿಳ್ಕೊಬರೋಣ ಬನ್ನಿ. ಓಕೆ, ಮರ್ಚೆಂಟ್ ಅಂದರೆ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ವೆನ್ನಿಸ್ ಅಂದರೆ ಅದೊಂದು ಪ್ಲೇಸ್ ಆ್ಯಸ್ ಬ್ಯಾಂಗ್ಳೂರ್ ಕರ್ನಾಟಕ ಎಕ್ಸಾಂಪಲ್ ಲೈಕ್ ದಟ್ ಆ ಥರ ಒಂದು ಪ್ಲೇಸು. ಸೊ ಮರ್ಚೆಂಟ್ ಅಂದರೆ ಬಿಸ್ನೆಸ್ ಮ್ಯಾನು. ಸೊ ಇದ್ರ ಟೋಟಲ್ ಮೀನಿಂಗ್ ಏನಾಗುತ್ತೆ ಅಂತ ದೇರ್ ಫಾರ್ ಮರ್ಚೆಂಟ್ ಆಫ್ ವೆನಿಸ್ ಮೀನ್ಸ್ ಬಿಸ್ನೆಸ್ ಮ್ಯಾನ್ ಆಫ್ ವೆನಿಸ್. ಆ್ಯಂಡ್ ಈ ಟೈಟಲ್ ಈ ಫುಲ್ ಪ್ಲೇಯಲ್ಲಿ ಆಂಟೋನಿಯಾಗೆ ಹೋಗುತ್ತೆ. ಅಂದರೆ ಅದೊಂಥರ ಸರ್ನೇಮ್ ಇದ್ದಂಗೆ ಅವನಿಗೆ, ಅವನ ಕಾರಣದಿಂದನೇ ಈ ಪ್ಲೇ ಫುಲ್ ನಡೆಯೋದು. ಸೊ ಈ ಪ್ಲೇ ಫುಲ್ ಬರೆದಿರುವಂಥ ಪೊಯೆಟ್ ವಿಲಿಯಂ ಶೇಕ್ಸ್ಪಿಯರ್. ವಿಲಿಯಂ ಶೇಕ್ಸ್ಪಿಯರ್ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಬೇಕಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾವು ಸ್ಟಾರ್ಟಿಂಗ್ ಡೈರೆಕ್ಟಾಗಿ ಕ್ಯಾರೆಕ್ಟರಿಸ್ಟಿಕ್ಸು, ಕ್ಯಾರೆಕ್ಟರಲ್ಲಿ ಯಾರ್ಯಾರು ಬರ್ತಾರೆ, ಹೀರೋ, ಹೀರೋಯಿನ್ಸ್, ವಿಲನ್ ಸಪೋರ್ಟರ್ಸ್, ಹೀರೋ ಸಪೋರ್ಟರ್ಸ್, ಲೈಕ್ ಮೂವಿಲಿ ಯಾವ ಥರ ಬರುತ್ತೆ ಆ ಥರ. ಓಕೆ, ಮರ್ಚೆಂಟ್ ಆಫ್ ವೆನಿಸ್ ರಿಯಲ್ ಆಗಿ ನಡೆದಿದೆಯಾ? ಮೇಕ್ ಶ್ಯೂರ್ ಮಾಡ್ಕೊಳ್ಳಿ, ಇದು ರಿಯಲ್ ಆಗಿ ನಡೆದಿಲ್ಲ. ಇಟ್ ಈಸ್ ರಿಟನ್ ಬೈ ದ ವಿಲಿಯಂ ಶೇಕ್ಸ್ಪಿಯರ್ ಇನ್ ಹಿಸ್ ಲ್ಯಾಂಗ್ವೇಜ್ ವಿಚ್ ಈಸ್ ಕ್ವೈಟ್ ಡಿಫ್ರೆಂಟ್. ವಿ ಕಾಂಟ್ ಸೇ ಕ್ವೈಟ್, ಇಟ್ ಈಸ್ ಮೋರ್ ಡಿಫ್ರೆಂಟ್ ಫ್ರಮ್ ಇಂಗ್ಲಿಷ್. ಸೊ ಇದರಲ್ಲಿ ಬರೋ ಕ್ಯಾರೆಕ್ಟರ್ಸ್ನ ನಾವು ಬ್ರೈಫಾಗಿ ತಿನ್ಕೊಬರೋಣ. ಮತ್ತೆ ಯಾಕೆ ತಡ, ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ. ಮರ್ಚೆಂಟ್ ಆಫ್ ವೆನಿಸ್. ಓಕೆ, ಈಗ ನಾವು ಮರ್ಚೆಂಟ್ ಆಫ್ ವೆನಿಸ್ನಲ್ಲಿ ಮೊದಲನೇ ಕ್ಯಾರೆಕ್ಟರ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಈಸ್ ಆಂಟೋನಿಯೋ. ಆಂಟೋನಿಯೋ ಫ್ರೆಂಡ್ ಆಫ್ ಬಸಾನಿಯೋ, ಈಸ್ ಅ ಫ್ರೆಂಡ್ ಆಫ್ ಬಸಾನಿಯೋ. ಆಂಟೋನಿಯೋ ಮತ್ತು ಬಸಾನಿಯೋ ಫ್ರೆಂಡು. ಇಟ್ ಈಸ್ ದ ಫಸ್ಟ್ ಸ್ಟೇಟ್ಮೆಂಟ್. ಆಂಟೋನಿಯೋ ಇಸ್ ಅ ಫ್ರೆಂಡ್ ಆಫ್ ಬಸಾನಿಯೋ ಆ್ಯಂಡ್ ಈಸ್ ಎ ಮರ್ಚೆಂಟ್. ಮರ್ಚೆಂಟ್ ಮೀನ್ಸ್ ಆ್ಯಸ್ ಯೂಶುವಲ್ ನಾನು ಫಸ್ಟ್ ಹೇಳ್ದಂಗೆ ಬಿಸ್ನೆಸ್ ಮ್ಯಾನು. ಅವನು ಏನು ಬಿಸ್ನೆಸ್ ಮಾಡ್ತಿರ್ತಾನೆ ಅಂದರೆ ಅವನ ಹತ್ರ ತುಂಬ ಶಿಪ್ಸ್ ಇರುತ್ತೆ. ಆ ಶಿಪ್ಸಲ್ಲಿ ಈ ಕಂಟ್ರಿ ಅಂದರೆ ವೆನ್ನಿಸಿಂದ ಬೇರೆ ಪೋರ್ಟ್ಸ್ಗೆ, ಅಂದರೆ ಬೇರೆ ದೇಶದ ಪೋರ್ಟ್ಸ್ಗಳಿಗೆ ಅವನು ಸಾಮಗ್ರಿ ಮೀನ್ಸ್ ಗೂಡ್ಸ್ನ ಸಪ್ಲೈ ಮಾಡ್ತಿರ್ತಾನೆ. ಸೊ ಅದೊಂದು ಬಿಸ್ನೆಸ್ ಆಗಿರುತ್ತೆ. ಆ್ಯಸ್ ಪೊಯೆಟ್ಸ್ ಕವಿ ಏನು ಹೇಳ್ತಾರೆ ಅಂದರೆ, ಈ ಸ್ಟಾರ್ಟಿಂಗ್ ಪ್ಲೇಯಲ್ಲೇ ಆಂಟೋನಿಯೋ ತುಂಬ ಅಂದರೆ ಡಿಪ್ರೆಷನ್ ಮೂಡ್ಗೆ ಹೋಗಿರ್ತಾನೆ. ಅವನು ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂದರೆ ಒಂದು ಸ್ವಲ್ಪ ದುಡ್ಡಿನ ವಿಚಾರದಿಂದ ಸಂತುಷ್ಟನಾಗಿರಲ್ಲ, ಮೀನ್ಸ್ ಹ್ಯಾಪಿ ಆಗಿರಲ್ಲ. ಅವನಿಗೊಂದು ಪ್ರಾಬ್ಲಮ್ ಫೇಸ್ ಆಗಿರುತ್ತೆ. ಸೊ ಹಾಗಾಗಿ ಅವನು ಶೈಲಾಕ್ ಹತ್ರ ಮನಿ ಲೆಂಡ್ ಮಾಡ್ತಾನೆ, ಮೀನ್ಸ್ ಶೈಲಾಕ್ ಹತ್ರ ದುಡ್ಡು ಇಸ್ಕೊತಾನೆ. ಸೊ ಅದೆಲ್ಲ ರೆಸ್ಟು ನೆಕ್ಸ್ಟ್ ಆ್ಯಕ್ಟ್ 1 ಆ್ಯಕ್ಟ್ 2 ಅಲ್ಲಿ ಬರುತ್ತೆ. ಸೊ ನಾವು ಬ್ರೈಫಾಗಿ ಹೇಳ್ತಾ ಇದ್ದೀನಿ. ಸೊ ಇದ್ರಲ್ಲಿ 3 ಪಾಯಿಂಟ್ಸ್ ಅಷ್ಟೇ. ಆಂಟೋನಿಯೋ ಬಗ್ಗೆ ಮೇನ್ ಕ್ಯಾರೆಕ್ಟರು, ಅವನು ಬಸಾನಿಯೋ ಫ್ರೆಂಡು, ಮತ್ತು ಅವನು ಒಬ್ಬ ಮರ್ಚೆಂಟ್ ವೆನಿಸಲ್ಲಿ, ಮತ್ತು ಅವನು ಶೈಲಾಕಿಂದ ದುಡ್ಡು ತೊಗೊಂಡಿರ್ತಾನೆ. ಓಕೆ, ನಂಬರ್ 2 ಸೆಕೆಂಡ್ ಕ್ಯಾರೆಕ್ಟರ್ ಯಾರಂದರೆ ಬಸಾನಿಯೋ ಆಂಟೋನಿಯೋ ಫ್ರೆಂಡು. ಅವನು ಒಂದು ಹಿ ವಿಲ್ ಪ್ಲೇ ಮೇನ್ ರೋಲ್ ಬಿಟ್ವೀನ್ ಶೈಲಾಕ್ ಆ್ಯಂಡ್ ಆಂಟೋನಿಯೋ. ಮೀನ್ಸ್ ಶೈಲಾಕ್ ಮತ್ತು ಆಂಟೋನಿಯೋ ಮಧ್ಯೆ ಒಂದು ಬಾಂಡ್ ಆಗಿರುತ್ತೆ. ದಟ್ ಅವನ ಮಣ್ಣಿನ ವಾಪಸ್ ಕೊಡದೇ ಇದ್ರೆ ಅವನು 1 ಪೌಂಡ್ ಆಫ್ ಶೆಲ್ ಮೀನ್ಸ್ ಒಂದು ಸೇರಷ್ಟು ಮಾಂಸವನ್ನು ಅವ್ನು ತಗೋತಾನೆ ಅಂತ ಸಹಿ ಮಾಡಿಸ್ಕೊಂಡು ಹಾಕೊಂಡಿರ್ತಾನೆ. ಸೊ ಅದೆಲ್ಲ ಮುಂದೆ ಬರುತ್ತೆ. ಬಟ್ ಈ ಎರಡರಲ್ಲೂ ಇವನು ತುಂಬ ಮೇನ್ ಆಗಿರ್ತಾನೆ. ಇವನು ಅಗ್ರಿಮೆಂಟ್ ಸೈನ್ ಮಾಡಿಕೊಡ್ತಾನೆ. ಸೊ ಅದು ನೆಕ್ಸ್ಟ್ ಇರಲಿ. ಆ್ಯಂಡ್ ಇವನು ಪೋರ್ಷಿಯಾನ ಮ್ಯಾರಿ ಆಗ್ತಾನೆ, ಪೋರ್ಷಿಯನ್ ಮದುವೆ ಆಗ್ತಾನೆ. ಸೊ ಬಸಾನಿಯೋನು ಒಬ್ಬ ಇಂಪಾರ್ಟೆಂಟ್ ಕ್ಯಾರೆಕ್ಟರೇ. ಸೊ ಬಸಾನಿಯೋದು ಏನಪ್ಪ ಅಂದರೆ ಆಂಟೋನಿಯೋ ಫ್ರೆಂಡು, ಮತ್ತು ಅವನು ಶೈಲಾಕ್ ಮತ್ತು ಆಂಟೋನಿಯೋ ಬಗ್ಗೆ ಮಧ್ಯೆ ಏನಾಗುತ್ತೆ ಅದರಲ್ಲಿ ಮೇನ್ ರೋಲ್ ಪ್ಲೇ ಮಾಡ್ತಾನೆ. ಮತ್ತು ಇವನು ಪೋರ್ಷಿಯಾನ ಮದುವೆ ಆಗ್ತಾನೆ. ನೆಕ್ಸ್ಟ್ ಪೋರ್ಷಿಯೋ ಶಿ ಈಸ್ ಅ ಪ್ರಿನ್ಸಸ್ ಆಫ್ ಬೆಲ್ಮಾಂಟ್. ಓಕೆ, ಬೆಲ್ಮಾಂಟ್ ಅನ್ನೋದು ಇನ್ನೊಂದು ರಾಜ್ಯ ಅಥವಾ ದೇಶ ಅಂತ ಹೇಳ್ಬೋದು. ಸೊ ಅದನ್ನ ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ. ಸೊ ವಿ ಕ್ಯಾನ್ ಟೇಕ್ ಎ ಬೆಲ್ಮಾಂಟ್ ಆಸ್ ಪ್ಲೇಸ್, ಒಂದು ಜಾಗ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಅವಳು ಪ್ರಿನ್ಸಸ್. ಓಕೆ, ಇವಳ ಕ್ಯಾರೆಕ್ಟರ್ ಏನಪ್ಪ ಅಂದರೆ, ಪೋರ್ಷಿಯೋ ಕ್ಯಾರೆಕ್ಟರ್ ಏನಂದರೆ ಇದರಲ್ಲಿ ಅವಳು ಬಸಾನಿಯೋನ ಮದುವೆ ಆಗ್ತಾಳೆ. ಸೊ ಅವಳು ಮದುವೆ ಆಗಬೇಕು ಅಂದರೆ ಅವಳಿಗೊಂದು ಅಂದರೆ ಅವ್ರ ಅಪ್ಪ ಅಂದರೆ ಅವರು ಬದುಕಿರಲ್ಲ, ಹಿ ವಿಲ್ ಬಿ ಕೀಪಿಂಗ್ ಒನ್ ಟ್ರಿಕ್. ಅಂದರೆ ಅವನು 3 ಕ್ಯಾಸ್ಕೆಟ್ಸ್ ಅಂತ ಅದೊಂದು ಪ್ಲೇ ಬರುತ್ತೆ, ಅಂದರೆ ಆ್ಯಕ್ಟ್ ಬರುತ್ತೆ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ಹೋಗೋದು ಬೇಡ.
ಪೋರ್ಷಿಯಾ ಅಂದರೆ ಅವಳು ಬೆಲ್ಮಾಂಟನ ಪ್ರಿನ್ಸಸ್, ಮತ್ತು ಅವಳ ಫಾದರು ಒಂದು ರಿಡಲ್ ಮೀನ್ಸ್ ಒಂದು ಏನು ಹೇಳ್ಬೋದು, ಏನೋ ಒಂದು ಕ್ಯಾಸ್ಕೆಟ್ಸ್ ಮಡಗಿರ್ತಾನೆ, ಅಂದರೆ ಅದೊಂಥರ ರಿಡಲ್, ಪದಬಂಧ ಅಥವಾ ಒಗಟುಗಳು, ಒಗಟುಗಳು, ಆ ಥರ ಒಗಟುಗಳ ಥರ 3 ಕ್ಯಾಸ್ಕೆಟ್ಸ್ ಮಡಗಿರ್ತಾನೆ. ಅದ್ರಲ್ಲಿ ಯಾವ್ದಾರ ಒಂದು ಸೆಲೆಕ್ಟ್ ಮಾಡಬೇಕು. ಅದ್ರಲ್ಲಿ ಪೋರ್ಷಿಯೋ ಪಿಕ್ಚರ್ ಇರುತ್ತೆ. ಸೊ ಯಾರು ಪೋರ್ಷಿಯೋ ಪಿಕ್ಚರ್ ಸಿಗುತ್ತೆ ಅವ್ರು ಮದುವೆ ಆಗ್ತಾರೆ. ಬಟ್ ತುಂಬ ಜನ ಅಂದರೆ ಬೇರೆ ಸೂಟರ್ಸ್ ಅಂದರೆ ಮದುವೆ ಆಗಬೇಕು ಅಂತಾರೆ, ಬೇರೆ ರಾಜರುಗಳು ಯುವರಾಜರುಗಳು ಬಂದು ಫೇಲ್ ಆಗಿರ್ತಾರೆ. ಸೊ ಅದೆಲ್ಲ ನೆಕ್ಸ್ಟ್ ಬರುತ್ತೆ. ಬಟ್ ಬ್ರೀಫಾಗಿ ಹೇಳಬೇಕು ಅಂದರೆ ಪೋರ್ಷಿಯಾ ಒಬ್ಳು ತುಂಬ ವೆಲ್ತಿ ಪ್ರಿನ್ಸಸ್ ಆಫ್ ಬೆಲ್ಮಾಂಟ್. ಓಕೆ, ಅವ್ರು ತುಂಬ ರಿಚ್ ಆಗಿರ್ತಾರೆ, ಅದು ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಫಾದರ್ ಡಿಸೈಡ್ ಮಾಡಿರೋ ಕ್ಯಾಸ್ಕೆಟ್ಸಲ್ಲಿ ಬೆಸಾನಿಯೋಳನ್ನ ಮ್ಯಾರಿ ಆಗ್ತಾನೆ. ಸೊ ಸಿಂಪಲ್. ಓಕೆ, ಆ್ಯಂಡ್ ನೆಕ್ಸ್ಟ್ ವಿ ಕ್ಯಾನ್ ಗೋ ಶೈಲಾಕ್. ಶೈಲಾಕ್ ಯಾರಪ್ಪ ಅಂದರೆ ವಿಲನ್ ಆಫ್ ದ ಸ್ಟೋರಿ, ಅಥವಾ ಈ ಪ್ಲೇ ಇಡೀ ಮರ್ಚೆಂಟ್ ಆಫ್ ವೆನಿಸಲ್ಲಿ ಶೈಲಾಕೇ ಇದು. Shylock will be enemy of Antonio and Bassanio, because the reason is that Antonio and Bassanio will be Christians and Shylock will be he will be Jew. It is the one caste bigger than Christian. ಸೊ ಕ್ರಿಶ್ಚಿಯನ್ಗಿಂತ ದೊಡ್ಡದಾಗಿರೋ ಕ್ಯಾಸ್ಟು. ಸೊ ಅವನಿಂದ ಕೆಳಗಡೆ ಇರೋ ಕ್ಯಾಸ್ಟ್ ಅಂತ ಅವ್ರಿಬ್ರನ್ನ ಎನಿಮಿಯಾಗಿ ಟ್ರೀಟ್ ಮಾಡ್ತಾ ಇರ್ತಾನೆ. ಮೀನ್ಸ್ ಅವ್ರನ್ನೇ ಅಂತಲ್ಲ, ಎನಿ ಕ್ರಿಶ್ಚಿಯನ್ಸ್ ಹಿ ವಿಲ್ ಬಿ ನಾಟ್ ಲೈಕಿಂಗ್. ಸೊ ಅವನ ಬಗ್ಗೆ ಹೇಳಬೇಕು ಅಂದರೆ ಈಸ್ ಎ ವೆರಿ ಬ್ಯಾಡ್ ಮ್ಯಾನ್, ಈಸ್ ಎ ಡೆವಿಲ್ ಅಂತ ಶೇಕ್ಸ್ಪಿಯರ್ ಮುಖಾಂತರ ತಿಳಿಸಿದ್ದಾರೆ ಆ್ಯಂಡ್ ಹೇಳಿದ್ದಾರೆ. ಆ್ಯಂಡ್ ಈ ವಿಲ್ ಬಿ ಎ ಮನಿ ಲೆಂಡರ್. ಅವ್ನು ಶೈಲಾಕ್ಗೆ ಆಂಟೋನಿಯಾಗೆ ಕೊಡೋದು ಮಣಿನ. ಸೊ ಹಿ ವಿಲ್ ಬಿ ಲೈಕ್ ಆ್ಯಸ್ ಯೂಶುವಲ್ ವಿಲನ್ ಅಂದರೆ ಬ್ಯಾಡ್ ಕ್ಯಾರೆಕ್ಟರ್. ಸೊ ಅವನು ಕ್ಯಾಸ್ಟನ್ನ ಇದು ಮಾಡ್ತಾನೆ. ಮತ್ತು ಅವಳ ಮಗಳು ಜೆಶಿಕಾ ಅಂತ. ಸೊ ಜೆಶಿಕಾ ಅವ್ನಿಗೆ ಅವ್ಳ ಫಾದರ್ ಕಂಡ್ರೆ ಇಡ್ಸೋದಿಲ್ಲ. ಸೊ ಶೈಲಾಕ್ ಬಗ್ಗೆ ಹೇಳಬೇಕು ಅಂದರೆ ಸಿಂಪಲ್, ಹಿ ಈಸ್ ಎ ರಿಚ್ ಜೀವ್ ಆ್ಯಂಡ್ ಹೂ ಈಸ್ ಎ unlikable to the Christians and enemy for Antonio, Bassanio as well as the all Christians. So ಬ್ರೈಫ್ ಆಗಿ ಇವನು ಮೇನ್ ಕ್ಯಾರೆಕ್ಟರ್, ಆ್ಯಸ್ ಯೂಶುವಲ್ ವಿಲನ್ ಮೇನ್ ಕ್ಯಾರೆಕ್ಟರ್. ಆ್ಯಂಡ್ ನೆಕ್ಸ್ಟ್ ಹೋಗಬೇಕು ಅಂದರೆ ನಾವು ಜೆಶಿಕಾ ಇಸ್ ದ ಡಾಟರ್ ಆಫ್ ಶೈಲಾಕ್. ಶೈಲಾಕ್ನ ಮಗಳು ಜೆಶಿಕಾ ಇಸ್ ದ ಡಾಟರ್ ಆಫ್ ಶೈಲಾಕ್. ಸೊ ಅವಳಿಗೆ ಅನ್ವಿಲ್ಲಿಂಗ್ ಆಗಿ ಅವಳ ಮನೇಲಿ ಇರ್ತಾಳೆ. ಜೆಶಿಕಾಗೆ ಅವಳ ಫಾದರ್ ಮಾಡೋ ಕೆಟ್ಟ ಥಿಂಗ್ಸ್ ಬಗ್ಗೆ ಇಷ್ಟ ಇರಲ್ಲ. ಸೊ ಶಿ ವಿಲ್ ಬಿ ಇನ್ ಹಿಸ್ ಹೋಮ್. ಅವ್ರ ಅಪ್ಪನ್ನೇ ದೆವ್ವ ಅಂತ ಆ್ಯಂಡ್ ಡೆವಿಲ್ ಅಂತ ಅನ್ಕೋತಾಳೆ. ಸೊ ಅದೆಲ್ಲ ಪ್ಲೇಯರ್ ಬರುತ್ತೆ, ಸದ್ಯಕ್ಕೆ ಬೇಡ. ಬ್ರೀಫಾಗಿ ಹೇಳಬೇಕು ಅಂದರೆ ಜೆಶಿಕಾ ಶೈಲಾಕ್ ಮಗಳು. ಆ್ಯಂಡ್ ಹೂ ವಿಲ್ ಬಿ ಲವ್ ವಿತ್ ಲೊರೆನ್ಸೋ ಜೊತೆ ಪ್ರೀತಿಲಿ ಬಿದ್ದಿರ್ತಾಳೆ. ಅಂದರೆ ಲೊರೆನ್ಸೋ ಬೆಸಾನಿಯೋ ಮತ್ತು ಆಂಟೋನಿಯೋ ಫ್ರೆಂಡು. ಸೊ ಈ ಕ್ಯಾರೆಕ್ಟರ್ ಅಂದರೆ ಜೆಶಿಕಾ ಕ್ಯಾರೆಕ್ಟರಲ್ಲಿ ಏನು ಬರುತ್ತೆ ಅಂದರೆ ಅವಳು ಶೈಲಾಕ್ಸ್ ಡಾಟರು, ಮತ್ತು ಲೊರೆನ್ಸೋ ವಿತ್ ಲವ್ ಶಿ ವಿಲ್ ಬಿ ಫಾಲೋಯಿಂಗ್ ಇನ್ ದ ಲವ್ ಆಫ್ ಲೊರೆನ್ಸೋ. ಆ್ಯಂಡ್ ವಿ ಕ್ಯಾನ್ ಸೇ ಎರಡು ಮೇನ್ ಕ್ಯಾರೆಕ್ಟರ್ಸ್. ಆ್ಯಂಡ್ ಶಿ ವಿಲ್ ಬಿ ಡಿಸ್ಲೈಕಿಂಗ್ ಅವರ್ ಫಾದರ್. ಶಿ ವಿಲ್ ಬಿ ಥಿಂಕಿಂಗ್ ದಟ್ ಅವರ್ ಹೋಮ್ ಇಸ್ ಓನ್ಲಿ ಹೆಲ್, ನಾಟ್ ಹೆವನ್, ಹೆಲ್ ಮೀನ್ಸ್ ನರ್ಕ. ಡೆವಿಲ್, ಅವ್ರ ಅಪ್ಪನೇ ಡೆವಿಲ್ ಮೀನ್ಸ್ ದೆವ್ವ. ಈ ಥರ ಅವಳು ಥಿಂಕ್ ಮಾಡ್ಕೊಂಡಿರ್ತಾಳೆ. ಸೊ ಅದನ್ನು ಶೇಕ್ಸ್ಪಿಯರ್ ಮುಖಾಂತರ ಹೇಳ್ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಲೊರೆನ್ಸೋ ಇಸ್ ಅನದರ್ ಬೆಸ್ಟ್ ಫ್ರೆಂಡ್ ಆಫ್ ಆಂಟೋನಿಯೋ ಆ್ಯಂಡ್ ಬೆಸಾನಿಯೋ ಬೋತ್. ಬಟ್ ಜಾಸ್ತಿ ಮರ್ಚೆಂಟ್ ಆಫ್ ವೆನಿಸ್ ಅಂದರೆ ಆ್ಯಕ್ಟ್ಸಲ್ಲಿ ತೋರಿಸಿರೋದಂದರೆ ಅವ್ನು ಜಾಸ್ತಿ ಬೆಸಾನಿಯೋ ಜೊತೆ ಇರ್ತಾನೆ. ಸೊ ಮೇನ್ ಪ್ರಾಬಬ್ಲಿ ಅವನು ಜಾಸ್ತಿ ಬೆಸಾನಿಯೋಗೆ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ ಆ್ಯಂಡ್ ಹಿ ವಿಲ್ ಬಿ ಫ್ರೆಂಡ್ ವಿತ್ ಆಂಟೋನಿಯೋ ಆಲ್ಸೋ. ಸೊ ಅವನು ಜೆಶಿಕಾನ ಟ್ರೂ ಆಗಿ ಲವ್ ಮಾಡ್ತಿರಲ್ಲ. ಹಿ ವಿಲ್ ಬಿ ಎನಿಮಿ ಆಫ್ ಶೈಲಾಕ್. ಅವನು ಶೈಲಾಕ್ ಮೇಲೆ ರಿವೆಂಜ್ ತಗೋಬೇಕು ಅಂತ ಜೆಶಿಕಾನ ಬಳಸ್ಕೊಡ್ತಾನೆ. ಅಂದರೆ ಜೆಶಿಕಾನ ಉಪಯೋಗಿಸ್ಕೊಂಡು ಯಾರನ್ನಪ್ಪ ಶೈಲಾಕ್ನ ಅವಮಾನ ಮಾಡಬೇಕು ಅಂತ ಕಾಯ್ತಿರ್ತಾನೆ. ಎನಿಮಿ ಅವನು, ಆಯಿತಾ. ಸೊ ಲೊರೆನ್ಸೋ ಮೇನ್ ಕ್ಯಾರೆಕ್ಟರ್ ಅಂದರೆ ಈಸ್ ವಿಲ್ ಬಿ ಫ್ರೆಂಡ್ ಆಫ್ ಬೆಸಾನಿಯೋ ಆ್ಯಂಡ್ ಹಿ ವಿಲ್ ಬಿ ಶೋಯಿಂಗ್ ಫೇಕ್ ಲವ್ ಟುವರ್ಡ್ಸ್ Jessica, and he will be enemy of the Shylock, waiting to take the revenge towards Shylock by with her daughter Jessica.
ಸೊ ಇಷ್ಟೇ ಕ್ಯಾರೆಕ್ಟರು. ಇವನು ಮೇನ್ ಕ್ಯಾರೆಕ್ಟರು. ಆ್ಯಂಡ್ ನಾ ಹೇಳ್ತಾ ಇರೋದೆಲ್ಲ ಮೇನ್ ಕ್ಯಾರೆಕ್ಟರ್. ಜಾಸ್ತಿ ಕ್ಯಾರೆಕ್ಟರ್ಸ್ ಬಗ್ಗೆ ನಾನು ಡೀಪಾಗಿ ಹೋಗ್ತಿಲ್ಲ, ಏಕೆಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಒಂದೊಂದು ಪ್ಲೇ ಆದ ಅಂದರೆ ಒಂದೊಂದು ಆ್ಯಕ್ಟ್ ಬಂದಾದ್ಮೇಲೆ ನಾನು ನಿಜವಾಗ್ಲೂ ಶಾರ್ಟಾಗಿ ಕ್ಯಾರೆಕ್ಟರ್ಸ್ ಸ್ಟಿಕ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ನಾನು ಬ್ರೀಫಾಗಿ ಹೋಗಬೇಕು ಅಂತ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನೆರಿಸಾ. ಹೂ ಇಸ್ ನೆರಿಸಾ? ನೆರಿಸಾ ಈಸ್ ಎ ಸರ್ವೆಂಟ್ ಆಫ್ ಪೋರ್ಷಿಯಾ. ಪೋರ್ಷಿಯಾ ಒಬ್ಳು ಪ್ರಿನ್ಸಸ್. ಆ್ಯಸ್ ಯೂಶುವಲ್ ಪ್ರಿನ್ಸಸ್ ಸರ್ವೆಂಟ್ಸ್ ಇದ್ದೇ ಇರ್ತಾನೆ, ಮಹಾರಾಣಿಗೆ ಸೇವಕರು. ಆ ಥರ ನೆರಿಸಾ. ಬಟ್ ಶಿ ವಿಲ್ ಬಿ ನಾಟ್ ಫುಲ್ಲಿ ಸರ್ವೆಂಟ್. ಶಿ ವಿಲ್ ಬಿ ಲೈಕ್ ಮೇನ್ ಅಡ್ವೈಸರ್. ಅಂದರೆ ಯಾವ ಥರ ಹೇಳ್ಬೋದು, ಮುಖ್ಯ ಸಲಕಾರಲಾಗಿರ್ತಾಳೆ. ಅಂದರೆ ಅವಳಿಗೆ ಯಾವುದೇ ಹೆಲ್ಪ್ ಬೇಕು ಅಂದರೆ ಮಾಡ್ತಾಳೆ. ಸರ್ವೆಂಟ್ ಇರ್ಬೋದು, ಬಟ್ ಅವಳು ಪೋರ್ಷಿ ಅವಳನ್ನ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾಳೆ. ಆ್ಯಂಡ್ ಶಿ ವಿಲ್ ಬಿ ವೆರಿ ಇಂಟೆಲಿಜೆಂಟ್ ವುಮೆನ್ ಇನ್ ದ ಪ್ಲೇ. ಅಂದರೆ ಅವಳು ತುಂಬ ಜೆಂಟಲ್ ಆಗಿರ್ತಾಳೆ. ಆ್ಯಂಡ್ ಶಿ ವಿಲ್ ಬಿ ಲವ್ ವಿತ್ ಗ್ರಟಾನಿಯೋ. ಅಂದರೆ ಅವಳು ಗ್ರಟಾನಿಯನ್ನ ಮದುವೆ ಆಗ್ತಾಳೆ. ಅದು ನೆಕ್ಸ್ಟ್ ಬರುತ್ತೆ. ಅದ್ರ ಬಗ್ಗೆ ಡೀಟೇಲಾಗಿ ಏನಿಲ್ಲ ಪ್ಲೇಯಲ್ಲಿ. ಸೊ ಆ್ಯಸ್ ಯೂಶುವಲ್ ನೆರಿಸಾ ಅಂದರೆ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂದರೆ ನೆರಿಸಾ ಶಿ ಈಸ್ ಎ ಮೇಡ್ ಆಫ್ ಪೋರ್ಷಿಯಾ ಆ್ಯಂಡ್ ಶಿ ವಿಲ್ ಬಿ ಮ್ಯಾರಿಯಿಂಗ್ ಗ್ರಟಾನಿಯೋ. ಆ್ಯಂಡ್ ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಅಂದರೆ ಸಲಾರ್ನಿಯೋ. ಸೊ ಇದೆರಡು ಕನ್ಫ್ಯೂಸ್ ಆಗ್ಬೋದು ನೇಮು, ಬಟ್ ಮೋಸ್ಟ್ ಆಫ್ ದ ಪ್ಲೇಸಲ್ಲಿ ಕೊಟ್ಟಿರ್ತಾರೆ ಅವರಿಬ್ರು ಸಪ್ರೇಟ್. ಸಲಾರ್ನಿಯೋನ ಬೇರೆ, ಅವರಿಬ್ರು ಟ್ವಿನ್ಸ್ ಅಂತ ಕೊಟ್ಟಿರ್ತಾರೆ. ಆ್ಯಂಡ್ ನಾನು ರೆಫರ್ ಮಾಡಿದ ಪ್ರಕಾರ ನಮ್ಮ ಬುಕ್ಕಲ್ಲಿರೋದು ಸಲಾರ್ನಿಯೋ ಮತ್ತು ಸಲಾರ್ನಿಯೋ ಇಬ್ಬರು ಒಬ್ಬನೇ. ಇದು ಮತ್ತು ಅದು ಎರಡೂ ಕರಿತಿರ್ತಾರೆ. ಆ್ಯಂಡ್ ಬೇರೆ ಬುಕ್ಕಲ್ಲಿ ಅಥವಾ ಇಂಟರ್ನೆಟ್ಟಲ್ಲಿ ಇದು ಮಾಡಿದಾಗ ಗೊತ್ತಾಗ್ತು ಅವರಿಬ್ರು ಟ್ವಿನ್ಸ್ ಅಂತ. ಸೊ ಅವರಿಬ್ರನ್ನ ನೀಟಾಗಿ ಅಂದರೆ ಕರೆಕ್ಟ್ ಫಾರ್ಮಲ್ಲಿ ಡಿಕ್ಲೇರ್ ಮಾಡಿಲ್ಲ. ಸೊ ವಿ ಕ್ಯಾನ್ ಟೇಕ್ ಆಸ್ ದೇ ಆರ್ ಟೂ ಕ್ಯಾರೆಕ್ಟರ್ಸ್, Salerio and Solanio. They will be scenes in the only first act, means main ಆಗಿ ಫಸ್ಟ್ ಆ್ಯಕ್ಟ್ ಸೀನ್ ಫಸ್ಟಲ್ಲಿ ಕಾಣಿಸ್ಕೋತಾರೆ. ಆ್ಯಂಡ್ ಆಬ್ವಿಯಸ್ಲಿ ದೇ ವಿಲ್ ಬಿ ಬೆಸ್ಟ್ ಆ್ಯಂಡ್ ಕ್ಲೋಸ್ ಫ್ರೆಂಡ್ಸ್ ವಿತ್ Bassanio and Antonio. ಸೊ ಅವ್ರ ಕ್ಯಾರೆಕ್ಟರ್ಸ್ ಏನು ಜಾಸ್ತಿ ಬರೋಲ್ಲ, ಬಟ್ ಆಲ್ಸೋ ಮೇನ್ ಕ್ಯಾರೆಕ್ಟರ್ಸ್ ಥರ ಇಲ್ಲ. ಹೀರೋ ಸಪೋರ್ಟಿಂಗ್ಸ್, ಪಾಸಿಟಿವ್ ಸಪೋರ್ಟಿಂಗ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬರೋದಂದರೆ ಗ್ರಟಾನಿಯೋ. Bassanio friend, not Antonio, only Bassanio friend. And he will be love with Nerissa, and Nerissa means maid of Portia. ಸರ್ವೆಂಟ್ನ ಮದುವೆ ಆಗ್ತಾನೆ ಆ್ಯಂಡ್ ಹಿ ವಿಲ್ ಬಿ ಲವ್ ವಿತ್ ಹರ್. ಸೊ ಆ್ಯಂಡ್ Bassanio ಫ್ರೆಂಡ್ ಆಗಿರ್ತಾನೆ. ಆ್ಯಂಡ್ ಈ ವಿಲ್ ಬಿ ವೆರಿ ಪ್ರಾಂಪ್ಟ್ ಆ್ಯಂಡ್ ಲಾಯಲ್ ಟು Bassanio. ಅವನ ಜೊತೆ ವರ್ಕ್ ಮಾಡ್ತಿರಲ್ಲ, ಬಟ್ ಅವನ ಅಡ್ವೈಸರ್ ಆಗಿ ಇದು ಮಾಡ್ತಾನೆ, ಅಂದರೆ ಅವನ ಜಾಬ್ ಮಾಡ್ತಾನೆ. ಸೊ ಫ್ರೆಂಡ್ಸ್, ದಿಸ್ ಆರ್ ದ ಸಮ್ ಮೇನ್ ಕ್ಯಾರೆಕ್ಟರ್ಸ್ ವಿಚ್ ವಿಲ್ ಕಮ್ ಇನ್ ಮರ್ಚೆಂಟ್ ಆಫ್ ವೆನಿಸ್. ಇನ್ನೂ ತುಂಬ ಕ್ಯಾರೆಕ್ಟರ್ಸ್ ಇದೆ, ಅದ್ರ ಬಗ್ಗೆ ನಾನು ಡೀಟೇಲಾಗಿ ಹೋಗಿಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ್ಯಾವ ಕ್ಯಾರೆಕ್ಟರ್ಸ್ ಅಂತ. ಅಂದರೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಆ್ಯಕ್ಟ್ ಬೈ ಆ್ಯಕ್ಟಲ್ಲಿ ಅವ್ರ ಬಗ್ಗೆ ಡೆಪ್ತಾಗಿ ಕ್ಯಾರೆಕ್ಟರ್ಸ್ಟಿಕ್ಸ್ ಈಗ ಬರೀ ನಾನು ಕ್ಯಾರೆಕ್ಟರ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಅವ್ರ ಕ್ಯಾರೆಕ್ಟರ್ಸ್ಟಿಕ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್, ಅಂದರೆ ಕೀಪ್ ಸಬ್ಸ್ಕ್ರೈಬಿಂಗ್ ಅವರ್ ಚಾನಲ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ರಿಗಾರ್ಡ್ಸ್, ಸ್ಟೇ ವಿತ್ ಶ್ರೇಯಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಫುಲ್ ವಿಡಿಯೋ. ನಿಮಗೆ ಬೇರೆ ಯಾವ್ದಾರ ವೀಡಿಯೋಸ್ ಅಥವಾ ಬೇರೆ ಯಾವ್ದಾರ ಟಾಪಿಕ್ ಮೇಲೆ ನಿಮ್ಗೆ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಐ ವಿಲ್ ಟ್ರೈ ಟು ಬ್ರಿಂಗ್ ದ ವಿಡಿಯೋ ಆಸ್ ವೆಲ್ ಆಸ್ ಸೂನ್. ಥ್ಯಾಂಕ್ ಯು.